ದಿ ಡಾಕ್ಟರ್ಗಳು ತೊಡಗಿಕೊಂಡಂತಹ ಈ ಕೃತ್ಯ ಅಥವಾ ಈ ಸ್ಫೋಟ ಇದೆಯಲ್ಲ, ಇದು ಇಡೀ ದೇಶವೇ ತಲೆ ತಗ್ಗಿಸುವಂತಹ ಕೆಲಸ. ಇಡೀ ಡಾಕ್ಟರ್ಸ್ ಸಮಾಜ ಚೀತು ಅಂತಿದ್ದಾರೆ. ಇಂತಹ ವೈದ್ಯರು ಇದ್ರೆ ಎಷ್ಟು ಬಿಟ್ರೆ ಎಷ್ಟು ಅನ್ನುವಂಥ ನಿಟ್ಟಲ್ಲಿ ಭಾಸ್ಕರನ್ ಅವರು ಅಂದ್ರೆ ಒಂದು ಆರೋಪ ಏನು ಅಂತಂದ್ರೆ, ಅಯ್ಯೋ ಇದು ಎಲೆಕ್ಷನ್ಗೋಸ್ಕರ ಅಂದ್ರೆ ಈ ಫ್ಯಾಕ್ಟರಿ ತಯಾರಾಗಿದ್ದು ಯಾವುದೋ ಒಂದು ಪಕ್ಷದವರು ಮಾಡಿರೋದು. ಈ ರೀತಿಯಾದಂತಹ ಸೀರಿಯಸ್ ಡಿಬೇಟ್ಗಳಲ್ಲಿ ಕೆಲವೊಂದು ಸಾರಿ ಕೆಲವರು ಬಂದು ಕಾಮಿಡಿ ಮಾಡಿಬಿಡ್ತಾರೆ. ಅದನ್ನು ನಾವು ಸೀರಿಯಸ್ ಆಗಿ ತಗೋಬಾರ್ದು. ದೇಶದ ಪ್ರಧಾನಿಯನ್ನು, ದೇಶದ ಗೃಹ ಸಚಿವಾಲಯವನ್ನು ಬಾಂಬ್ ಬಿಡೋದಕ್ಕೆ ಅವರೇ ಮಾಡಿದ್ದಾರೆ ಅಂಥೇಳಿ ಅವರು ಕಾಂಗ್ರೆಸ್ ವಕ್ತಾರರು ಮಾತಾಡೋರು ಅವ್ರು ಚೆನ್ನಾಗಿರಲಿ. 4 ಸ್ಟೇಟು 5 ಸ್ಟೇಟಲ್ಲಿ ಇದ್ದಾರೆ. ಇನ್ನು ಜನ ಉಗಿದು ಉಪ್ಪಾಕಿ ಇನ್ನು ಅವರಿಗೆ ಆಪೋಸಿಷನ್ ಇಲ್ದಂಗೆ ಮಾಡ್ತಾರೆ. 2000 ಇದೇ ವಿಷಯನ ಒಂದು ನಿಮಿಷ ಇರಿ, ನಾನು ಮಾತಾಡ್ಬಿಡ್ತೀನಿ. 2 ಪಾಯಿಂಟ್ ಹೇಳ್ಬಿಡ್ತೀನಿ, ಆಮೇಲೆ ನಾನು ಮಾತಾಡಲ್ಲ. ಒಂದು ನಿಮಿಷ. ಕಾಂಗ್ರೆಸ್ಸಿನ ಒಬ್ಬರು ಮಾತಾಡಿದ್ಬಿಡಿ. ಕಾಂಗ್ರೆಸ್ಸಿನ ಮೇಡಮ್, ನಾನು 2 ವಾಕ್ಯ ಕಾಂಗ್ರೆಸ್ಸಿನ ನೀವೇ ಕೇಳ್ಬಿಡಿ. ಒಪ್ಕೋತೀರಾ ಇದನ್ನ? ಮೇಡಮ್, ನಾನು ನೀವು ಈ ತರ ಆರೋಪ ಮಾಡ್ತೀರಾ? ಮುಖಂಡ ರಾಜಕೀಯ ಮಾತು ನಾನು ಹೇಳಲ್ಲ. ಆದ್ರೆ ನೋಡಿ ಇನ್ನೊಂದು ನೋಡಿ, ಈಗ ನೀವು ಎಲ್ಲ ಉಗ್ರಗಾಮಿ ಅಲ್ಲ ನೋಡಿ, ಕೇಳ್ತಾ ಇದ್ದೀನಿ ನೋಡಿ ಮೇಡಮ್, ಈಗ ದೇಶದಲ್ಲಿ ಎಷ್ಟು ದೊಡ್ಡ ಒಂದು ಇದಾಗಿದೆ. ನಮ್ಮ ಪ್ರಧಾನಿ ಎಲ್ಲಿ ಹೋದ್ರು? ಎಲ್ಲೋಗಿದ್ದಾರೆ? ಭೂಟಾನ್ ಬರ್ಡೇ ಪಾರ್ಟಿಗೆ ಹೋಗಿದಾರಲ್ಲ. ಬರ್ಡೇ ಪಾರ್ಟಿಗೆ ರಾಹುಲ್ ಗಾಂಧಿ ಅವರು ಹೋದ್ರೆ, ರಾಹುಲ್ ಗಾಂಧಿ ಹೋದ್ರೆ 10 ಗಂಟೆ ಯಾರು ಇನ್ಸ್ಪೆಕ್ಷನ್ ಮಾಡಿ ಎದುರಿಸುವಂತ ಗಂಡಗಾರಿಕೆ ಮಾತಾಡಿಸ್ತೀನಿ. ಅಲ್ಲ ರೀ, ನೀವ್ ಈಗಲಷ್ಟೇ ಹೇಳಿದ್ರಿ, ಒಂದ್ ಸೆಕೆಂಡ್ ಇರಿ ಕೇಳಿಸ್ಕೊಳ್ಳಿ ಆಯ್ತಾ. ಈಗಷ್ಟೇ ಹೇಳಿದ್ರಿ ನಾನು ಯಾವುದೇ ಪಕ್ಷ ಅಲ್ಲ, ರಾಜಕೀಯ ಪಕ್ಷ ಅಲ್ಲ, ನಾನು ಒಂದು ಧರ್ಮದ ಪರವಾಗಿ ಒಂದು ವಿಚಾರ. ನಾನು ಸುಳ್ಳು ಹೇಳ್ದೆ? ನಾನು ಸುಳ್ಳಿದ್ರೆ ನಾನು ಹೇಳಿ ರಾಹುಲ್ ಗಾಂಧಿ ಅಲ್ಲ ನಮ್ಮಲ್ಲ, ನಮ್ಮ ರಾಹುಲ್ ಗಾಂಧಿ ಅಲ್ಲ, ನಮ್ಮ ಏನ್ ತಮ್ಮ ಅಲ್ಲ, ಅವನು ಅಣ್ಣ ಅಲ್ಲ, ಅದಲ್ಲ. ನಾನು ಹೇಳ್ತೇನೆ ರಾಹುಲ್ ಗಾಂಧಿ ಹೋಗ್ಲಿಲ್ಲ. ಹೋಗಿರೋದು ಯಾರು? ನಮ್ಮ ಪ್ರಧಾನಿ ಮೋದಿ ಅವರು ಬರ್ಡೇ ಪಾರ್ಟಿಗೆ ಹೋಗಿದ್ದಾರೆ, ಬರ್ಡೇ ಕೇಕ್ ಹೋಗ್ತಿದ್ದಾರೆ. ಪಾಕಿಸ್ತಾನ್ಗೂ ಹೋಗ್ತಾರೆ ಬರ್ಡೇ ಕೇಕ್ ಬಿರಿಯಾನಿ ತಿನ್ನಕ್ಕೆ, ಇಲ್ಲಿನೂ ಹೋಗ್ತಾರೆ. ಮೇಡಮ್, ಇನ್ನೊಂದು ನೋಡಿ, DRDO ನಲ್ಲಿ ಪ್ರದೀಪ್ ಅಂತ ಒಬ್ಬ ನಮ್ಮ ದೇಶ ನೋಡಿ ಆಪರೇಷನ್ ಸಿಂಧೂರ್ ಒಳ್ಳೆ ಒಂದು ಪಾಠ ಕಲಿದ್ರು ಪಾಕಿಸ್ತಾನಿಗೆ. ಮೀಸೈಲ್ ಬಿಟ್ಟು ಚಿಂದಿ ಮಾಡಿದ್ರು ಪಾಕಿಸ್ತಾನ, ಅಲ್ ಖೈದಾ ಅವ್ರಿಗೆಲ್ಲ ಮಾಡಿದ್ರು. ಎಷ್ಟು ನಮ್ಗೆ ಗೌರವ ಗೊತ್ತಾ? ಆ ಸೀಕ್ರೆಟ್ ಕೊಡೋನು ಯಾರು? ಪ್ರದೀಪ್ ಅಂತ ಪಾಕಿಸ್ತಾನ ಕೊಟ್ಟಿದ್ದಾನೆ. ಅದ್ ನೋಡಿ ನೀವು, ITS ಅರೆಸ್ಟ್ ಮಾಡಿಬಿಟ್ಟು ಜೈಲಿನಲ್ಲಿ ಹಾಕಿದ್ದಾರೆ. ಯಾವ ಆತಂಕವಾದಿ, ಯಾವ ದೇಶದ್ರೋಹಿಂದು ಧರ್ಮ ಅಲ್ಲ, ಅವ್ರು ಹಿಂದೂನೇ ಅಲ್ಲ, ಇವರು ಮುಸಲ್ಮಾನಲ್ಲ, ಇವರು ಮುಸಲ್ಮಾನಲ್ಲ, ಅವ್ರು ಹಿಂದೂ ಅಲ್ಲ, ದೇಶದ್ರೋಹಿಗಳು. ನೋಡಿ ಮೇಡಮ್, ಪಬ್ಲಿಕ್ ಕೈನಲ್ಲಿ ಕೊಡ್ಬೇಕು. ಅದೇ ಚಾಂದಿನಿ ಚೌಕ್ ನಲ್ಲಿ ಪಬ್ಲಿಕ್ ಕೈನಲ್ಲಿ ಕೊಡ್ಬೇಕು, ಗನ್ ಕೊಡ್ಬೇಕು, ಪಬ್ಲಿಕ್ ಗನ್ ಕೊಡ್ಬೇಕು. ಸಾಯಿಸಿ ಅಂತ. ಈ ದೇಶದಲ್ಲಿ ಈ ರೀತಿಯಾದಂಥ ಟೆರರ್ ಅಟ್ಯಾಕ್ಗಳು ಎಷ್ಟಾಗಿವೆ? ಎಷ್ಟು ಜನ ಟೆರರಿಸ್ಟ್ಗಳು ಸಿಕ್ಕಿದ್ದಾರೆ? ಮುಸ್ಲಿಂ ಸಮುದಾಯಕ್ಕೆ ಗೊತ್ತಿಲ್ವಾ? ಇವರ ಮಸೀದಿಗಳಲ್ಲಿ, ಮದ್ರಸಾಗಳಲ್ಲಿ ಮತ್ತು ಇವರು ಎಲ್ಲೆಲ್ಲಿ ಮಜಾರ್ಗಳು, ದರ್ಗಾಗಳು ಇಟ್ಟಿದ್ದಾರೆ, ಅಲ್ಲೆಲ್ಲ ಅವ್ರ ಫೋಟೋ ಡಿಸ್ಪ್ಲೇ ಮಾಡಿದಾರ. ಇವರನ್ನ ನಮ್ಮ ಧರ್ಮದಿಂದ ಆಚೆ ಹಾಕಿದೀವಿ ಅಂತ ಹೇಳಿದಾರ. ಅದೆಲ್ಲ ಸುಮ್ಮನೆ ಸುಳ್ಳು ಮಾತು. ಒಂದು ನಿಮಿಷ, ಕಾಂಗ್ರೆಸ್ ವಕ್ತಾರರು ನೇರವಾಗಿ ಮೋದಿ ಅವರ ಮೇಲೆ ಈ ಬಾಂಬ್ ಪ್ಲಾಂಟ್ ಮಾಡಿದ್ದಾರೆ ಅಂತ ಹೇಳಿ ಆಪಾದನೆ ಮಾಡಿಬಿಟ್ರು. ಪ್ರಣಬ್ ಮುಖರ್ಜಿ ಅವರ ಹೆಸರು ಇವರಿಗೆ ಬಹುಶಃ ಜ್ಞಾಪಕ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ರಾಷ್ಟ್ರದ ಅಧ್ಯಕ್ಷ ಆದಾಗ ಅವರು ಅಫ್ಜಲ್ ಗುರುವನ್ನ ಮತ್ತು ಅವನು ಇನ್ನೊಬ್ಬ ಟೆರರಿಸ್ಟು ಕಸಬನ್ನ ಯಾರಿಗೂ ಕೇಳದೆ ಪತ್ರಿಕೆ ಹೇಳಿಕೆ ಕೊಡದೆ ಅವನನ್ನ ನೇಣು ಹಾಕ್ಬಿಟ್ರು. ಲಬ ಅಂತ ಬಾಯಿ ಬಡ್ಕೊಂಡು ಹತ್ರು, ವಿಧವೆ ರತ್ತಂಗ್ ಹತ್ರು. ಅವ್ರು ಸತ್ತಾಗ ಅವರ ಪಾರ್ಥಿವ ಶರೀರಕ್ಕೆ ಗೌರವ ಕೊಡ್ಲಿಲ್ಲ ಈ ನಾಯಿಗಳು, ಕಾಂಗ್ರೆಸ್ ನಾಯಿಗಳು. ನೀವು ಒಪ್ಕೊಳ್ತೀರಾ?
ಬಿಡ್ರಿ. ನೀವು ಒಪ್ಕೊಳ್ತೀರಾ? ಒಳ್ಳೆಯವರು ಕ್ಷಮೆ ಕೇಳ್ಬೇಕು. ಸಾಯ್ತವ್ರೆ, No, ಕ್ಷಮೆ ಕೇಳ್ಬೇಕು. No, ಒಂದ್ ನಿಮಿಷ. ಮಣ್ಣಾಕ್ತಾರೆ. ಒಂದ್ ನಿಮಿಷ. ನೀವು ಒಂದ್ ನಿಮಿಷ. ರಾಜಕೀಯ ಪಕ್ಷ ಅಂತ. ನಿಮ್ಮ ಯೋಗ್ಯತೆಗೆ. ಯಾವ ಭಾಷೆ ಇದೆ? ನಿಮ್ಮ ರಾಹುಲ್ ಗಾಂಧಿ ಪ್ರೂವ್ ಮಾಡ್ಬೇಕು. ರಾಹುಲ್ ಗಾಂಧಿ ಪ್ರೂವ್ ಮಾಡ್ಬೇಕು. ರಾಷ್ಟ್ರೀಯ ಪಕ್ಷ ಅಂತ. ಅವಹೇಳನವಾದ ರಾಷ್ಟ್ರೀಯ ಪಕ್ಷ ಅಂತ ಇದೆ. ನೀವು ಒಂದು ಪಕ್ಷದ ಒಂದು ಗ್ಯಾರಂಟಿ ಚಾನಲ್ ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡೋದು ಗ್ಯಾರಂಟಿ ಚಾನಲ್ಗೆ ಧಿಕ್ಕಾರ ಇರಲಿ. ದೇಶದ ಪ್ರಧಾನಿ ಒಂದು ಪಕ್ಷವನ್ನು ಗ್ಯಾರಂಟಿ ಬಟ್ ನಮ್ಮ ಸಂಸ್ಕೃತಿ ಅಲ್ಲ. ಮಾನ ಮರ್ಯಾದೆ ನೀವು ಮಾಡ್ತಾ ಇರೋದು ನಮ್ಮ ಸಂಸ್ಕೃತಿ ಅಲ್ಲ. ಬೇಡ ಅಯ್ಯೋ ನಿಮ್ಮ ಬೇಡ ಅಪ್ಪಂದಲ್ಲ ಇದು. ಬೇಡ ಬೇಡ ಅಪ್ಪಂದಲ್ಲ ಬೇಡ ಇದು. ರಘು ತೊಟ್ಟೇರಿ. ನಿಮ್ಮ ಅಪ್ಪಂದಲ್ಲ, ನಿಮ್ಮ ಇಟಾಲಿ ಮಾತೆ ಸೋನಿಯಾದಲ್ಲ ಈ ಚಾನಲ್. ಇದು ಬೇರೆಯವ್ರ ಚಾನಲ್ ಇದು. ಅಲ್ರಿ ಇಲ್ಲಿ ಬಂದ್ಬಿಟ್ಟು ಸೋನಿಯಾ ಮಾತೆದಲ್ಲ ಈ ಚಾನಲ್. ಒಂದ್ ನಿಮಿಷ ಹೇಳ್ತಾ ಹಲೋ ಇವ್ರ ಅತ್ತೆ ಮನೆಗೆ ಬಂದಿದಾರ. ಹೇಳ್ತಾ ಇದೀನಿ ಇರ್ರಿ ಒಂದ್ ನಿಮಿಷ. ಒಂದು ಪಕ್ಷಕ್ಕೆ ಅವಮಾನ ನಾನು ಇನ್ನು ಮುಂದಕ್ಕೆ ಯಾವ ಸುದ್ದಿ ವಾಹಿನಿಯಲ್ಲಿ ನನ್ನನ್ನು ಕರೆಸಿದ್ರು ಪರವಾಗಿಲ್ಲ.